ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಇಂದು ನಡೆದ ಕೀ ಆನ್ಸರ್ ನೋಡೋಣ. ಎಕನಾಮಿಕ್ಸ್ ಒಟ್ಟು ಪ್ರಶ್ನೆಗಳು 43. ಹಾಗೆ ರೋಮನ್ ಅಂಕಿ 1 ಭಾಗ ಎ. ಆಯ್ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್, ಸ್ಥಾನದರ್ಶಕ ದೃಷ್ಟಿಕೋನ ವಿಶ್ಲೇಷಣೆಯು ದೃಷ್ಟಿಕೋನವನ್ನು ಇದಕ್ಕಷ್ಟು ಸಿ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಈ ಕ್ವಶನ್ ಸಹ ನಾವು ಕೊಟ್ಟಿದ್ದೇವೆ. ಕ್ವಶನ್ ಪೇಪರಲ್ಲಿ ನಾವು ಮಾಡಿದ್ದೇವೆ ನೋಡಿ. ಆ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಸಹ ಇದ್ದಿತ್ತು. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದೆ ನೋಡೋಣ. 2ನೇ ಕ್ವಶನ್, TFCಯು 200 ರೂಗಳು ಮತ್ತು TVCಯು 225 ರೂಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಸಿ 425. ಹಾಗೆ 3ನೇ ಕ್ವಶನ್, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆ ಎನ್ನುತ್ತೇವೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಎ ರಾಷ್ಟ್ರೀಯ ಆದಾಯ. ಹಾಗೆ 4ನೇ ಕ್ವಶನ್, ಸಮಗ್ರ ಹಣಕಾಸಿನ ಸಂಪನ್ಮೂಲಗಳನ್ನು ಹೀಗೆ ಕರೆಯುತ್ತಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಿ M3. ಹಾಗೆ 5ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಡಿ ಸಂಪತ್ತಿನ ತೆರಿಗೆ. ಹಾಗೆ ರೋಮನ್ ಅಂಕಿ 2, ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6ನೇ ಕ್ವಶನ್, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಮಿಶ್ರ. ಇದು ಸಹ ಕೊಟ್ಟಿದ್ದೇವೆ. ಹಾಗೆ 7ನೇ ಕ್ವಶನ್, ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ 2 ಆದಾನಗಳನ್ನು ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಇದಕ್ಕೆ ಕರೆಕ್ಟ್ ಸಮ ಉತ್ಪನ್ನ ರೇಖೆ. ಹಾಗೆ 8ನೇ ಕ್ವಶನ್, ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ. ಹಾಗೆ 9ನೇ ಕ್ವಶನ್, ಹಣವನ್ನು ಇಟ್ಟುಕೊಳ್ಳುವ ಪ್ರಮುಖ ಉದ್ದೇಶವೆಂದರೆ ಡ್ಯಾಶ್ ಅನ್ನು ನಿಭಾಯಿಸುವುದು. ಹಾಗೆ 10ನೇ ಕ್ವಶನ್, ಡ್ಯಾಶ್ ಅನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಾಡೆ ಎಂದು ವ್ಯಾಖ್ಯಾನಿಸಲಾಗಿದೆ. ಇವುಗಳಿಗೆ ಆನ್ಸರ್ ನೋಡೋಣ. ನೋಡಿ, 7ನೇದಕ್ಕೆ ಕರೆಕ್ಟ್ ಆನ್ಸರ್ ಸಮ ಉತ್ಪನ್ನ ರೇಖೆ. 8ನೇದಕ್ಕೆ ಕರೆಕ್ಟ್ ಆನ್ಸರ್ ಪೈಪೋಟಿ ವಿರುದ್ಧ. ಹಾಗೆ 9ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ವ್ಯವಹಾರಗಳು. 10ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಹೂಡಿಕೆ. ರೋಮನ್ ಅಂಕಿ 3, ಹೊಂದಿಸಿ ಬರೆಯಿರಿ. ಎ ಕಾಲಮ್ ಮತ್ತು ಬಿ ಕಾಲಮ್ನಲ್ಲಿ ಇದು 1ನೇ TRTC ಇದು ಸಹ ಕೊಟ್ಟಿದ್ದೇವೆ. ಹಾಗೆ 11ನೇ ಕ್ವಶನ್, ಎ ಸರಳ ಬೇಡಿಕೆ ರೇಖೆ, ಬಿ ಪೈ. ಎ ಸರಳ ಬೇಡಿಕೆ ರೇಖೆಗೆ ಕರೆಕ್ಟ್ ಆನ್ಸರ್ ಇಲ್ಲಿದೆ ನೋಡಿ, IV ಡಿ ಬ್ರ್ಯಾಕೆಟ್ ಪಿ ಬ್ರ್ಯಾಕೆಟ್ ಕ್ಲೋಸ್ ಈಕ್ವಲ್ ಟು A ಮೈನಸ್ DP. ಇದಕ್ಕೆ ಎಗೆ ಕರೆಕ್ಟ್ ಆನ್ಸರ್ IV. ಬಿ ಪೈಗೆ ಕರೆಕ್ಟ್ ಆನ್ಸರ್ TR ಮೈನಸ್ TC. ಹಾಗೆ ಸಿ ಅಡಮ್ ಸ್ಮಿತ್. ಇದಕ್ಕೆ ಕರೆಕ್ಟ್ ಆನ್ಸರ್ ಕಾಣದ ಕೈ ಕಾರ್ಯಾಚರಣೆ. ಹಾಗೆ ಡಿ ತಪಸಿಲ್ಲು ಪಟ್ಟಿ. ಇದಕ್ಕೆ ಕರೆಕ್ಟ್ ಆನ್ಸರ್ ತ್ರಿಬಲ್ 3ನೇದು ದಾಸ್ತಾನು ಚಲಕ. ಹಾಗೆ ಈ ನಿರ್ವಾಣ ಹೊಂದಾಣಿಕೆ ಕರೆಕ್ಟ್ ಆನ್ಸರ್ ದರ್ಟಿ ಹೊಂದಾಣಿಕೆ ಡಬಲ್. ಹಾಗೆ ರೋಮನ್ ಅಂಕಿ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿರಿ. MRS ವಿಸ್ತರಿಸಿ. ಮಾರ್ಜರಲ್ ಇದು ಸಹ ಕೊಟ್ಟಿದ್ದು ಕ್ವಶನ್. ಹಾಗೆ 13ನೇ ಕ್ವಶನ್, ಪೂರೈಕೆ ಎಂದರೇನು. 14ನೇ ಕ್ವಶನ್, ರಫ್ತುಗಳು ಅರ್ಥ ನೀಡಿ. ರಫ್ತು ಮತ್ತು ಆಮದು ಎರಡರಲ್ಲಿ ಒಂದು ಕೊಡುತ್ತಾರೆ ಅಂದಿದೆ, ಒಂದು ಕೊಟ್ಟಿದ್ದಾರೆ ನೋಡಿ. ಹಾಗೆ 15ನೇ ಕ್ವಶನ್, ಸಮಗ್ರ ಬೇಡಿಕೆಯ ಬೆಲೆ ಪ್ರಭಾವ ಬೀರುವ ಯಾವುದಾದ್ರೂ ಒಂದು ಕೋಶೀಯ ಚಲಕವನ್ನು ಹೆಸರಿಸಿ. ಹಾಗೆ 16ನೇ ಕ್ವಶನ್, ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು. ಇವು ಸಹ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರ್ತೇವೆ, ನೋಡ್ಕೊಳ್ಳಿ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಹಾಗೆ 2 ಅಂಕದಲ್ಲಿ ದೀರ್ಘಾವಧಿ ವೆಚ್ಚಗಳು ಯಾವುವು, ಇದು ಸಹ ಕೊಟ್ಟಿದೆ. ಮಧ್ಯಂತರ ಸರಕುಗಳ ಅರ್ಥವನ್ನು ಒಂದು ಉದಾಹರಣೆಯಿಂದ ನೀಡಿ, ಇದು ಸಹ ಕೊಟ್ಟಿದೆ. ಎಲ್ಲವೂ ಆಲ್ಮೋಸ್ಟ್ ಪಾಸ್ ಆಗುವಷ್ಟು ಅಷ್ಟೇ ಸ್ಕೋರ್ ಮಾಡೋಷ್ಟು ಬರೆದಿದ್ದೀರಾ ಅಂತ ತಿಳ್ಕೊತಿದ್ದೀನಿ. ಹಾಗೆ ನಿಮ್ಮ ರಿಸಲ್ಟ್ ಎಷ್ಟಾಗಿದೆ ಅಂತ ಸಹ ಕಾಮೆಂಟ್ ಮಾಡಿ. ಸುಮ್ಮನೆ ಅಂದಾಜಿನ ಪ್ರಕಾರ ನೀವು ಎಷ್ಟು ಬರೆದಿದ್ದೀರಾ ಅಂತ. ಹಾಗೆ ಎಲ್ಲಾದರೂ ತಪ್ಪಿದ್ದರೆ ಕ್ಷಮಿಸಿ. ಮುಂದಿನ ಪೊಲಿಟಿಕಲ್ ಸೈನ್ಸ್ಗಾಗಿ ಓದ್ಕೊಳ್ಳಿ. ಈಗ ಆಗಿರೋದೇನು ತಲೆ ಕೆಡಿಸ್ಕೊಳ್ಳೋಗಬೇಡಿ. ಎಲ್ಲಾದರೂ ತಪ್ಪಿದ್ದರೆ ಕ್ಷಮಿಸಿ. ಧನ್ಯವಾದಗಳು.